ಬಳ್ಳಾರಿಯಿಂದ ಬಂದಿರತಕ್ಕಂಥ ಕೇಸ್ ಸ್ಟಡಿ ಇದು. ಹೆಂಡತಿಗೆ ಬ್ರೈನ್ ಟ್ಯೂಮರ್, ಜೀವನ ನಿರ್ವಹಣೆ ಕಷ್ಟ, ಕಾರ್ಡ್ ರದ್ದಾಗಿದ್ದಕ್ಕೆ ಸರ್ಕಾರದ ವಿರುದ್ಧ ಪತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. BPL ಕಾರ್ಡ್ ರದ್ದಾಗಿದೆ, ಕುಟುಂಬದವರು ಪರದಾಡ್ತಾ ಇದ್ದಾರೆ. ಬಳ್ಳಾರಿ ನಗರದ ಟೀಚರ್ಸ್ ಕಾಲೋನಿಯಲ್ಲಿರ್ತಕ್ಕಂಥ ವರಲಕ್ಷ್ಮಿ ಕುಟುಂಬ. ನಾನು ಡ್ರೈವರ್ ಕೆಲಸ ಬಿಟ್ಟಿದ್ದೀನಿ, ಚಿಕಿತ್ಸೆ ಕೊಡಿಸೋದು ಕಷ್ಟ ಇದೆ, ಅಕ್ಕಪಕ್ಕದವರ ಮನೆಯಿಂದ ಅಕ್ಕಿ ತಂದು ಬದುಕ್ತಾ ಇದ್ದೀನಿ ಅಂತ ಪಬ್ಲಿಕ್ ಟಿವಿ ಬಳಿ ಅಳಲನ್ನು ತೋಡ್ಕೊಂಡಿದ್ದಾರೆ ಪತಿ ವೆಂಕಟೇಶ್. ರಾಜ್ಯ ಸರ್ಕಾರ BPL ಕಾರ್ಡ್ ಪರಿಷ್ಕರಣೆ ಹೆಸರಿನಲ್ಲಿ ಈಗಾಗಲೇ ಒಂದಿಷ್ಟು BPL ಕಾರ್ಡ್ಗಳನ್ನ ರದ್ದು ಮಾಡಿ ಅದನ್ನು APLಗೆ ಕನ್ವರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಹೀಗಾಗಿ ಸಾಕಷ್ಟು ಅರ್ಹ ಫಲಾನುಭವಿಗಳು ಸಹಿತ ಇದೀಗ APLಗೆ ಕನ್ವರ್ಟ್ ಆಗಿರೋ ಸಾಕಷ್ಟು ಉದಾಹರಣೆಗಳು ಸಿಗ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಬಹುತೇಕ ಅಂದರೆ 50% ಬಡವರೇ ಇದರಿಂದ ವಂಚಿತರಾಗಿದ್ದಾರೆ ಅನ್ನುವಂಥ ಸಾಕಷ್ಟು ಅಸಮಾಧಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ನಾನೀಗ ಬಳ್ಳಾರಿಯ ಕೌಲ್ಬಾಜಾರ್ ಏರಿಯಾದಲ್ಲಿರ್ತಕ್ಕಂಥ ಟೀಚರ್ಸ್ ಕಾಲೋನಿಯ ಒಂದು ಅಂದರೆ ಈಗ BPL ಇಂದ APLಗೆ ಕನ್ವರ್ಟ್ ಆಗಿರುವಂಥ ಫಲಾನುಭವಿಗಳ ಮನೆಯ ಮುಂಭಾಗದಲ್ಲಿ ನಿರುವಂಥದ್ದು ಅಂದರೆ ವರಲಕ್ಷ್ಮಿ ಅನ್ನುವಂಥ ಫಲಾನುಭವಿ ಏನಿದ್ರು ಅವರ BPL ಕಾರ್ಡ್ ಅಂದರೆ 15 ವರ್ಷಗಳಿಂದ ಇದ್ದಂಥ BPL ಕಾರ್ಡ್ ಇದೀಗ ಏಕಾಏಕಿಯಾಗಿ APL ಆಗಿ ಕನ್ವರ್ಟ್ ಆಗಿರೋದ್ರಿಂದ ಕಳೆದ 3 ತಿಂಗಳಿಂದಲೂ ಸಹಿತ ಅವರಿಗೆ ರೇಷನ್ ಸಿಗ್ತಾ ಇಲ್ಲ. ಇದರಿಂದಾಗಿ ಸಾಕಷ್ಟು ಸೌಲಭ್ಯಗಳಿಂದಲೂ ಸಹಿತ ಅವರು ವಂಚಿತರಾಗಿದ್ದಾರೆ. ಯಾಕಂದ್ರೆ ಈ ಒಂದು ಕುಟುಂಬ ಏನಿದೆ ಇದರಲ್ಲಿ ಒಟ್ಟು 3 ಜನ ಇರ್ತಕ್ಕಂಥ ಕುಟುಂಬ ಇದುವರೆಗೂ ಸಹಿತ ಟಿನ್ ಶೆಡ್ ನಲ್ಲಿ ಇರ್ತಕ್ಕಂಥ ಮನೆಯಲ್ಲಿನೇ ವಾಸ ಮಾಡ್ತಾ ಇದ್ದಾರೆ. ಇವರು ಅಂದ್ರೆ ಅರ್ಹ ಫಲಾನುಭವಿಗಳಾಗಿದ್ರು, ಅವ್ರಿಗೆ BPL ಕಾರ್ಡ್ ಬೇಕಾಗಿತ್ತು. ಯಾಕಂದ್ರೆ ಸಾಕಷ್ಟು ಕಾರಣಗಳನ್ನು ಹೇಳಿ ಏಕಾಏಕಿ ಇವರ ಒಂದು BPL ಕಾರ್ಡ್ ಅನ್ನು APL ಆಗಿ ಕನ್ವರ್ಟ್ ಮಾಡಿರೋದ್ರಿಂದ ಈ ಕುಟುಂಬ ಸಹಿತ ಸಾಕಷ್ಟು ಸಂಕಷ್ಟದಲ್ಲಿದೆ. ನಮ್ಮ ಜೊತೆಗೆ ಸ್ವತಃ ಈಗ ವರಲಕ್ಷ್ಮಿ ಅವ್ರು ಏನಿದ್ರೆ ಅಂದ್ರೆ ಫಲಾನುಭವಿ ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ಈಗ ನಿಮ್ಮ ಕಾರ್ಡ್ ಯಾವಾಗ ಚೇಂಜ್ ಆಯ್ತು ಮತ್ತೆ ಏನೇನು ಸಮಸ್ಯೆ ಆಗ್ತಾ ಇದೆ ಅಂತ? 3 ತಿಂಗಳಾಗ ನಮಗೆ ಬರವಲ್ವ ರೀ, ಅಕ್ಕವು ಕೊಟ್ಟಿದ್ದೆ ಅಕ್ಕು ಅದು ಕೂಡ ಬರವಲ್ವ ರೀ. ಏನು ಸಮಸ್ಯೆ ಆಗ್ತೈತೆ ಕ್ಯಾಮ್ರಾ? ನಮಗೆ ಆಪ್ರೇಷನ್ ಆಗೈತ್ರಿ, 2 ವರ್ಷ ಆಗೈತ್ರಿ ಆಪ್ರೇಷನ್ ಆಗಿ. ನಮ್ಗೆ ಮನೆಗೆ ಇದು ರಾಶನ್ ಬರವಲ್ರಿ. ಅದೇ ರೀತಿ ಈ ಮನೆಯ ಮಾಲೀಕರಾದಂಥ ವೆಂಕಟೇಶ್ವರ ಅವರು ನಮ್ಮ ಜೊತೆಗಿದ್ದಾರೆ. ವೆಂಕಟೇಶ್ವರ ಅವರು ಸರ್, ಈಗ ಎಷ್ಟು ವರ್ಷದಿಂದ ನಿಮ್ದು ರೇಷನ್ ಕಾರ್ಡ್ ಇತ್ತು ಮತ್ತೆ ಈಗ ಯಾವಾಗ ರದ್ದಾಯಿತು, ಅದರಿಂದ ಏನೆಲ್ಲ ಸಮಸ್ಯೆಗಳು ನಿಮ್ಗೆ ಆಗ್ತಾ ಇದೆ ಅಂತ? ಈಗ 10-15 ವರ್ಷ ಆಯ್ತು ಸರ್ ನಮ್ಗೆ ರೇಷನ್ ಕಾರ್ಡ್ ಬಂದು. 15 ವರ್ಷ ಆಗಿಬಿಟ್ಬೋದು ಸರ್. 15 ವರ್ಷಲಿದ್ದು ಬರ್ತಾ ಇತ್ತು ಸರ್. ಈಗ 3 ತಿಂಗಳಾಯ್ತು ಸರ್ ಬಂದಾಗೈತಿ. ಈಗ ನಮ್ಮ ಹೆಣ್ಮಕ್ಳಿಗೆ ನೋಡಿ ಎಂತೆಂಥವರ ಕಾರ್ಡನ್ನು ರದ್ದು ಮಾಡಿದ್ದಾರೆ ಅಂತಂದರೆ, ಯಾರೋ ಪಾಪ ಕಷ್ಟದಲ್ಲಿದ್ದವರು ಒಂದು 3 ತಿಂಗಳಿಂದ ರೇಷನ್ ತಗೊಂಡಿಲ್ಲ. 3 ತಿಂಗಳಿಂದ ರೇಷನ್ ತಗೊಂಡಿಲ್ಲ ಅನ್ನೋ ಕಾರಣಕ್ಕೆ ಕಾರ್ಡನ್ನು ರದ್ದು ಮಾಡಾಕ್ಬಿಟ್ಟಿದ್ದಾರೆ. ಬೀದರ್ನಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದ ಕೇಸ್ ಇದು. 3 ತಿಂಗಳು ಪಡಿತರವನ್ನು ಪಡೆಯದೇ ಇದ್ದದಕ್ಕೆ ಕಾರ್ಡನ್ನು ರದ್ದು ಮಾಡಿದ್ದಾರೆ. ಬೀದರ್ ನಗರದ ಮೈಲೂರು ನಿವಾಸಿ ಅಲಿಮಾ ಬೇಗಂ ಅವರ ಕುಟುಂಬದ ಕಥೆ. ಪಾಪ ಏನೋ ಮಗನಿಗೆ ಟ್ರೀಟ್ಮೆಂಟ್ಗೋಸ್ಕರ ಅವರು ಹೈದರಾಬಾದ್, ಬೆಂಗಳೂರಿಗೆಲ್ಲ ಅಲದಾಡ್ತಾ ಇದ್ರಂತೆ. 3 ತಿಂಗಳು ರೇಷನ್ ತಗೊಳಕ್ಕಾಗಿಲ್ಲ. ಅವರು ಮೊದಲೆಲ್ಲ ತಗೊಂಡಿದ್ದಾರೆ. ಈಗ ಅಲಿಮಾ ಬೇಗಂ ಕಾರ್ಡನ್ನು ರದ್ದು ಮಾಡಿಬಿಟ್ಟಿದೆ ಸರ್ಕಾರ. ಏನು ಮಾಡಬೇಕೀಗ? ಆ ಥರ ಏನಾದರೂ ರೂಲ್ಸ್ ಇತ್ತಾ? 3 ತಿಂಗಳು ರೇಷನ್ ತಗೊಳ್ಳಿಲ್ಲ ಅಂತಂದರೆ ನಿಮ್ಮ ಕಾರ್ಡನ್ನು ರದ್ದು ಮಾಡ್ತೀವಿ ಅಂತ? 20 ವರ್ಷದಿಂದ ತಗೊಂಡಿದೆ ಇದೇ ಕಾರ್ಡ್ ಮ್ಯಾಗ. ಹೀಗೆ ಬಂದಾಗಿದೆ. ನಮ್ಮ ಪೋರಿ ಒಂದು ಸರಿಯಾಗಿದೆ, ಬೀಮಾರಾಗಿ ಕ್ಯಾನ್ಸಲ್ ಆಗಿ ಅವರೇ ಹಿಂದೆ ಹಚ್ಚಿದೆವು, ಅದು ದಿವಸಕ್ಕೆ ಬಂದ್ ಮಾಡಿದ್ವಿ. ಈಗ ಅಂಗಡಿ ಬಲ್ಲಿ ಹೋಗಿಲ್ಲ, ಶಾಪಲ್ಲಿ ನೀವು ಅಲ್ಲಿ ನ್ಯಾಯಬೆಲೆ ಅಂಗಡಿ ಬಲ್ಲಿ ರೇಷನ್ ದುಕಾನ್ ಬಲ್ಲಿ ಹೋಗಿಲ್ಲ? ಹೋಗಿದ್ದೀವಿ. ಏನ್ರವರು ಚಾಲು. ಬೀದರ್ ಜಿಲ್ಲೆಯಲ್ಲಿ ಅಂತ್ಯೋದಯ ಕಾರ್ಡ್ಗಳು 3,39,174 ಅಂತ್ಯೋದಯ ಕಾರ್ಡ್ಗಳಿದೆ. ಸೊ PHH ಅಂದರೆ BPL ಕಾರ್ಡ್ಗಳು 3,03,965. ಸೊ ಒಟ್ಟು 3,43,139 BPL ಕಾರ್ಡ್ಗಳಿದೆ. ಸೊ ಹಾಗಾಗಿ 55,131 APL ಕಾರ್ಡ್ಗಳಿದೆ. ಸೊ ಈ APL ಕಾರ್ಡ್ಗಳಲ್ಲಿ ಸರ್ಕಾರದ ಇದನ್ನು 146 ಜನ ಏನಿದ್ದಾರೆ ಅಂದರೆ ವೆರಿ ಸಿಂಪಲ್ ವಿಚಾರ ಏನಂತಂದರೆ, ಆಹಾರ ಇಲಾಖೆಯವರು ಭಾರಿ ಎಡವಟ್ಟು ಮಾಡಿದ್ದಾರೆ. ಅರ್ಹ ಫಲಾನುಭವಿಗಳನ್ನು ಕೂಡ APLಗೆ ಸೇರಿಸೋದ್ರ ಮುಖಾಂತರ ಇವರ ಗ್ಯಾರಂಟಿ ಯೋಜನೆಗಳ ಹೊಡೆತವನ್ನು, ಹೊರೆಯನ್ನು ತಗ್ಗಿಸ್ಕೊಳ್ಳೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ವೆರಿ ಸಿಂಪಲ್ ಅಷ್ಟೇ.